ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಪ್ರತಿಯೊಂದು ಕಥೆಯು ಏನಾದರೂ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಬನ್ನಿ ಇವತ್ತಿನ ಕಥೆ ಏನು ಹೇಳುತ್ತದೆ ನೋಡೋಣ. ಇವತ್ತು ನಾವು ಗುರುಗಳು ಕಲಿಸಿದ ಪಾಠ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಚಂದ್ರಗಿರಿ ಎಂಬ ಕಾಡಿನಲ್ಲಿ ಒಬ್ಬ ಸಾಧು ಮಹಾತ್ಮರ ಆಶ್ರಮವಿತ್ತು. ಇದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತಿತ್ತು. ಆ ಸಾಧು ಮಹಾತ್ಮರು ಅವರ ಶಿಷ್ಯರಿಗೆ ವಿವಿಧ ರೀತಿಯ ಶಿಕ್ಷಣವನ್ನು ನೀಡುತ್ತಿದ್ದರು. ಅಷ್ಟೇ ಅಲ್ಲದೆ ಈ ಮಹಾತ್ಮರ ಬಗ್ಗೆ ದೂರ ದೂರದ ರಾಜ್ಯಗಳಲ್ಲಿ ಕೂಡ ಚರ್ಚೆಯಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಇಬ್ಬರು ಯುವಕರು ಸಾಧು ಮಹಾತ್ಮರ ಬಳಿ ಬಂದು, ನಾವು ನಿಮ್ಮ ಶಿಷ್ಯರಾಗಬೇಕೆಂದುಕೊಂಡಿದ್ದೇವೆ ಎಂದು ಹೇಳಿದರು. ಹಾಗೂ ಅವರು ಒಳ್ಳೆಯ ಕುಲ ಮತ್ತು ಮನೆತನದವರಾಗಿದ್ದರು. ಆಗ ಸಾಧುಗಳು ಇವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವ ಮೊದಲು ಒಂದು ಪರೀಕ್ಷೆಯನ್ನು ಏರ್ಪಡಿಸಬೇಕೆಂದುಕೊಂಡು ಅವರಿಗೆ ಆಶ್ರಮದ ಕೋಣೆಯಲ್ಲಿರುವ 2 ಮಣ್ಣಿನ ಗಿಳಿಗಳನ್ನು ತರಲು ಹೇಳಿದರು. ಅವು ಸುಂದರ ಕಲಾಕೃತಿಯಿಂದ ಕೂಡಿದ್ದವು. ಮಹಾತ್ಮರು ಇಬ್ಬರಿಗೂ ಒಂದೊಂದು ಗಿಳಿಗಳನ್ನು ಕೊಟ್ಟು, ನೀವು ಇದರ ಕುತ್ತಿಗೆಯನ್ನು ಮುರಿಯಬೇಕೆಂದು ಹೇಳಿದರು. ಇದನ್ನು ಕೇಳಿ ಯುವಕರು ನಗುತ್ತಾ, ಇದೊಂದು ಪರೀಕ್ಷೆಯೇ ಎನ್ನುತ್ತಿದ್ದರು. ಆಗ ಮಹಾತ್ಮರು, ಆದರೆ ನೀವು ಕುತ್ತಿಗೆಯನ್ನು ಮುರಿಯುತ್ತಿರುವಾಗ ಯಾರೂ ನಿಮ್ಮನ್ನು ನೋಡುತ್ತಿರಬಾರದು. ಅಕಸ್ಮಾತ್ ನೋಡಿದರೆ ನೀವು ಪರೀಕ್ಷೆಯಲ್ಲಿ ವಿಫಲರಾಗುತ್ತೀರಿ. ಒಂದು ವೇಳೆ ಮುರಿದರೆ ತಕ್ಷಣ ನನ್ನ ಹತ್ತಿರ ಬರಬೇಕೆಂದು ಹೇಳಿದರು. ಆಗ ಯುವಕರು, ಇದೊಂದು ಸರಳ ಕೆಲಸ, ಬೇಗ ಗಿಳಿಯ ಕುತ್ತಿಗೆಯನ್ನು ಮುರಿಯಬೇಕೆಂದು ಆಶ್ರಮದ ಹೊರಗೆ ಹೊರಟರು. ಅದರಲ್ಲಿ ಒಬ್ಬ ಯುವಕ ಆಶ್ರಮದಿಂದ ಸ್ವಲ್ಪವೇ ದೂರ ಹೋಗಿ, ಇಲ್ಲಿ ಸುತ್ತಮುತ್ತ ಯಾರೂ ಕಾಣುತ್ತಿಲ್ಲ ಮತ್ತು ಈ ದಾರಿಯಲ್ಲಿ ಯಾರು ಬರುವುದಿಲ್ಲ ಅನಿಸುತ್ತದೆ ಎಂದು ಆ ಕಲಾಕೃತಿ ಗಿಳಿಯ ಕುತ್ತಿಗೆಯನ್ನು ಮುರಿದು ಮಹಾತ್ಮರ ಹತ್ತಿರ ಹೋಗುತ್ತಾನೆ. ಆದರೆ ಇನ್ನೊಬ್ಬ ಯುವಕ ಕೈಯಲ್ಲಿ ಆ ಗಿಳಿಯ ಕಲಾಕೃತಿಯನ್ನು ತೆಗೆದುಕೊಂಡು ಕಾಡಿನ ಮಧ್ಯೆ ದೂರ ದೂರ ಸಾಗುತ್ತಾನೆ. ಒಂದು ಮರದ ಕೆಳಗೆ ಕುಳಿತು ಆ ಗಿಳಿಯ ಕುತ್ತಿಗೆಯನ್ನು ಮುರಿಯಬೇಕೆನ್ನುವಷ್ಟರಲ್ಲಿ ಮರದ ಮೇಲಿರುವ ಪಕ್ಷಿ ಕಾಣಿಸಿತು. ನಾನು ಇಲ್ಲಿ ಮುರಿದರೆ ಈ ಪಕ್ಷಿ ನೋಡುತ್ತದೆ ಎಂದು ಬೇರೆ ಕಡೆ ಹೋಗಲು ಯೋಚಿಸುತ್ತಾನೆ. ಅಷ್ಟರಲ್ಲಿ ಮರದ ಪೊದೆ ಕಾಣಿಸುತ್ತದೆ. ಇಲ್ಲಿ ಕುಳಿತು ಮುರಿದರೆ ಯಾರಿಗೂ ಕಾಣುವುದಿಲ್ಲ ಮತ್ತು ಮಹಾತ್ಮರ ಪರೀಕ್ಷೆಯಲ್ಲಿ ಪಾಸಾಗಬಹುದು ಎಂದುಕೊಂಡನು. ಆದರೆ ಆ ಪೊದೆಯಲ್ಲಿ ಚಿಕ್ಕ ಚಿಕ್ಕ ಕೀಟಗಳು, ನೊಣಗಳು, ಚಿಟ್ಟೆಗಳು ಕಂಡವು. ಇಲ್ಲೂ ಕೂಡ ಆ ಕಲಾಕೃತಿಯ ಕುತ್ತಿಗೆಯನ್ನು ಮುರಿಯಲು ಆಗಲಿಲ್ಲ. ಬಹಳಷ್ಟು ಯೋಚಿಸಿದ ನಂತರ ಒಂದು ಉಪಾಯ ಹೊಳೆಯುತ್ತದೆ. ನೆಲವನ್ನು ಅಗೆದು ಅದರ ಒಳಗಡೆ ಕುಳಿತನು. ಇಲ್ಲಿ ಯಾರೂ ನೋಡುತ್ತಿಲ್ಲ ಎಂದು ಆ ಕಲಾಕೃತಿಯ ಕುತ್ತಿಗೆಯನ್ನು ಮುರಿಯುತ್ತಿರುವಾಗ, ಅಯ್ಯೋ, ಇದನ್ನು ನನ್ನ ಕಣ್ಣುಗಳು ನೋಡುತ್ತಿವೆಯಲ್ಲ ಎಂದು ತನ್ನ ಕಣ್ಣುಗಳನ್ನು ಮುಚ್ಚಿ ಮುರಿಯಬೇಕೆಂದುಕೊಂಡನು. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ. ಅರೆ, ನಾನು ನೋಡುತ್ತಿದ್ದೇನೆ. ಅದು ಅವನ ಹೃದಯದ ಧ್ವನಿಯಾಗಿತ್ತು. ಆಗ ಆ ಯುವಕನಿಗೆ ತಿಳಿಯಿತು, ಸಾಧು ಮಹಾತ್ಮರು ಯಾವುದರ ಬಗ್ಗೆ ಪರೀಕ್ಷೆ ನೀಡಿದ್ದಾರೆಂದು. ತಕ್ಷಣ ಮಹಾತ್ಮರ ಬಳಿ ಹೋಗಿ, ಕ್ಷಮಿಸಿ ನನ್ನನ್ನು ಗುರುಗಳೇ, ನೀವು ನೀಡಿದ ಪರೀಕ್ಷೆಯನ್ನು ಪೂರ್ಣಗೊಳಿಸಲಾಗಲಿಲ್ಲ. ಏಕೆಂದರೆ ಪ್ರತಿ ಕ್ಷಣವೂ ಯಾರಾದರೂ ಒಬ್ಬರು ನನ್ನನ್ನು ನೋಡುತ್ತಲೇ ಇದ್ದರು. ಕೊನೆಗೆ ನನಗೆ ಅರ್ಥವಾಗಿದ್ದೇನೆಂದರೆ, ಹೊರಗಿನ ಜಗತ್ತು ನನ್ನನ್ನು ನೋಡದೇ ಇದ್ದರೂ ನಮ್ಮ ಒಳಗಿರುವ ಅಂತರಾತ್ಮ ಮಾತ್ರ ಯಾವಾಗಲೂ ನಮ್ಮನ್ನು ನೋಡುತ್ತಲೇ ಇರುತ್ತದೆ. ಇದೇ ಕಾರಣದಿಂದ ನೀವು ನೀಡಿರುವ ಪರೀಕ್ಷೆ ಪೂರ್ಣಗೊಳಿಸಲು ಆಗಲಿಲ್ಲ. ಇದನ್ನು ಕೇಳಿದ ಮಹಾತ್ಮರು, ಯುವಕನೇ, ನೀನು ಈ ಪರೀಕ್ಷೆಯಲ್ಲಿ ವಿಫಲನಾಗಿಲ್ಲ, ಬದಲಾಗಿ ಜಯಶಾಲಿಯಾಗಿದ್ದೀಯಾ. ಈ ಪರೀಕ್ಷೆಯಿಂದ ನಾನು ನಿಮಗೆ ಯಾವ ಶಿಕ್ಷಣವನ್ನು ಕಲಿಸಬೇಕೆಂದುಕೊಂಡಿದ್ದೆ ಎಂದರೆ, ಪ್ರತಿಯೊಬ್ಬ ಮನುಷ್ಯನು ಮಾಡುವ ಕರ್ಮ ಮತ್ತು ಕ್ರಿಯೆಗಳನ್ನು ಪರಮಾತ್ಮನು ಗಮನಿಸುತ್ತಲೇ ಇರುತ್ತಾನೆ. ಈ ಪರಮಾತ್ಮನ ಶಕ್ತಿಯಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ನಾವು ಇದನ್ನು ಅರ್ಥ ಮಾಡಿಕೊಂಡರೆ ನಮ್ಮಿಂದ ಯಾವುದೇ ರೀತಿಯ ತಪ್ಪು ಕಾರ್ಯಗಳು ಆಗುವುದಿಲ್ಲ. ಇದೇ ಈ ಕಥೆಯ ಸಾರಾಂಶ.